ಫಸ್ಟ್ ಟೈಮ್ ನಿಮ್ಮನ್ನು ನೀವು ಬಿಗ್ ಸ್ಕ್ರೀನ್ ನೋಡ್ಕೊಂಡಾಗ ಯಾವ ಥರ ಫೀಲ್ ಆಯಿತು ನಿಮಗೆ? ಮೊದಲನೇ ಸಿನಿಮಾ ನಿಮ್ಮದು. ಹೌದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತನುಜಾ ವೆಂಕಟೇಶ್. ನನ್ನನ್ನು ನಾನು ಮೊದಲನೇ ಬಾರಿಗೆ ಸಿನಿಮಾ ಪರದೆ ಮೇಲೆ ನೋಡಿಕೊಂಡಾಗ ತುಂಬ ಖುಷಿ ಆಗುತ್ತೆ. ಪ್ರತಿಯೊಬ್ಬರಿಗೂ ಅಂದರೆ ಎಲ್ಲರಿಗೂ ಟ್ಯಾಲೆಂಟ್ ಇರುತ್ತೆ, ಬಟ್ ಅವಕಾಶಗಳು ಸಿಗಲ್ಲ. ಬಟ್ ನನಗಂತ ಒಳ್ಳೆ ಅವಕಾಶ ಕೊಟ್ಟಿರೋ ಪರಮ್ ಸರ್ಗೆ, ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ನೀವೆಲ್ಲ ಮಾಧ್ಯಮದವರು ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಮ ಸಿನಿಮಾಗೆ, ಸೊ ಅದಕ್ಕೂ ಥ್ಯಾಂಕ್ ಯು ಸೋ ಮಚ್. ಮೇಡಮ್, ನಿಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಜನ ನೋಡ್ದು ಅಂತ? ಸೊ ಇವತ್ತು ಜನಗಳ ಮಧ್ಯೆ ಕೂತ್ಕೊಂಡು ಸಿನಿಮಾ ನೋಡಿದಾಗ ಎಷ್ಟು ಖುಷಿ ಆಯಿತು ನಿಮಗೆ? ನನ್ನ ಪಾತ್ರದ ಬಗ್ಗೆ ಅದೇ ಒಂದು ಇಂಪ್ಯಾಕ್ಟ್ಫುಲ್ ಪಾತ್ರ ಆಗಿದೆ. ಮಹತಿ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ಸೊ ಈ ಪಾತ್ರ ಒಂದು ಸ್ಟೋರಿ ಚೇಂಜಿಂಗ್ ಕೂಡ ಹೌದು. ಅಂದರೆ ಒಂದು ಸ್ಟೋರಿಯಲ್ಲಿ ಒಂದು ಪ್ರಮುಖವಾದ ಪಾತ್ರನ ನಾನು ನಿಭಾಯಿಸಿದ್ದೀನಿ. ಸೊ ತುಂಬ ಜನಕ್ಕೆ ಇಷ್ಟ ಆಗಿದೆ. ತುಂಬ ಸಿಂಪಲ್ ಆಗಿದೆ, ತುಂಬ ನ್ಯಾಚುರಲ್ ಆಗಿದೆ, ರಿಯಲಿಸ್ಟಿಕ್ ಆಗಿ ಕನೆಕ್ಟ್ ಆಗ್ತಾ ಇದೆ ಎಲ್ಲ ಪಾತ್ರಗಳು ಅಂತ ಹೇಳ್ತಾ ಇದ್ದಾರೆ. ನಂದು ಒಬ್ಬಳದೇ ಅಲ್ಲ. ಆದರೆ ನನ್ನ ನಚ್ಚಿ ಪಾತ್ರ ಇರ್ಬೋದು, ನವಮಿ ಪಾತ್ರ ಇರ್ಬೋದು, ತಾರಮ್ಮದು ಆಯಿ ಪಾತ್ರ ಇರ್ಬೋದು, ಇಲ್ಲ ಕೋಟಿ ಪಾತ್ರ ಕೂಡ ಇರ್ಬೋದು. ತುಂಬ ರಿಲೇಟಬಲ್ ಅಂತ ಅನ್ನಿಸ್ತಾ ಇದೆ ಎಲ್ಲರಿಗೂ. ನಮಗೆ ಬರ್ತಾ ಇರೋ ರಿವ್ಯೂಸ್ ಪ್ರಕಾರ ರಿಯಾಲಿಟಿಗೆ ಹತ್ತಿರವಾಗಿರುವಂಥ ಕತೆ. ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಡ್ರೀಮ್ಸ್. ಸೊ ಜನಗಳ ಒಂದು ರಿಯಾಕ್ಷನ್ ನೋಡಿ ಕೋಟಿ ಕೊಟ್ಟಷ್ಟು ಖುಷಿ ಆಯಿತು ನಿಮಗೆ? ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಇನ್ನೂ ಕೋಟಿ ಜನ ಬಂದು ಚಿತ್ರಮಂದಿರಗಳಿಗೆ ಬಂದು ನಮ್ಮ ಸಿನಿಮಾ ನೋಡಿದ್ರೆ ಇನ್ನೂ ತುಂಬ ಖುಷಿ ಆಗುತ್ತೆ ಎಲ್ಲರೂ. ಸೊ ಇನ್ನು ಇವತ್ತು ರಿಲೀಸ್ ಆಗಿದೆ, ಇನ್ನು ವೀಕೆಂಡ್ ಬೇರೆ, ಜನರನ್ನ ಯಾವ ಥರ ಕರೀತಾರೆ ಥಿಯೇಟ್ರಿಗೆ ಬನ್ನಿ ಅಂತ? ನೀವು ನಿಮ್ದು ಎಷ್ಟೋ ಪ್ಲ್ಯಾನ್ಗಳಿರುತ್ತೆ, ಅರ್ಥ ಆಗುತ್ತೆ. ಬಟ್ ನಾವಿಷ್ಟು ಶ್ರಮಪಟ್ಟು, ಇಷ್ಟು ಕಷ್ಟಪಟ್ಟು, ಇಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ದೀವಿ. ಸೊ ಅಟ್ಲೀಸ್ಟ್ ಒಂದು ಸಲನಾದರೂ ಚಿತ್ರಮಂದಿರಕ್ಕೆ ಬಂದು ನಿಮ್ಮ ಫ್ಯಾಮಿಲಿ ಸಮೇತ, ನಿಮ್ಮ ಸ್ನೇಹಿತರ ಸಮೇತ ಬಂದು ನಮ್ಮ ಚಿತ್ರ ನೋಡಿ. ನಿಮಗೆ ಇಷ್ಟ ಆಗುತ್ತಾ ಇಲ್ಲ ಇಷ್ಟ ಆಗಿಲ್ವಾ ಅದನ್ನು ಕೂಡ ನೀವು ಓಪನ್ ಆಗಿ ಶೇರ್ ಮಾಡ್ಕೊಳ್ಳಿ. ಸೊ ನಮಗೆ ನೀವು ಮೊದಲನೇದಾಗಿ ಬರಬೇಕು, ಚಿತ್ರಮಂದಿರಕ್ಕೆ ಬಂದು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಡಾಲಿ ಅವರು ತಮ್ಮನ ಕ್ಯಾರೆಕ್ಟರ್ ಮಾಡಿದ್ದೀರಾ, ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅಂದರೆ ಜನ ಬಂದು ನೋಡ್ತಾ ಇರ್ಬೇಕಾದ್ರೆ ಪ್ರತಿಯೊಂದು ನಾವು ಎಕ್ಸ್ಪೆಕ್ಟ್ ಮಾಡಿರೋಂಥ ಒಂದು ಇಲ್ಲಿ ನಗ್ತಾರೆ, ಇಲ್ಲಿ ಖುಷಿ ಪಡ್ತಾರೆ, ಇಲ್ಲಿ ಬೇಜಾರಾಗ್ತಾರೆ ಅಂದಾಗ ಅಲ್ಲೆಲ್ಲ ರಿಯಾಕ್ಟ್ ಮಾಡಿದ್ದಾರೆ ಜನ. ತುಂಬ ಖುಷಿ ಇದೆ. ಆಮೇಲೆ ನನ್ನ ಮತ್ತು ಧನಂಜಯ ಅಣ್ಣನ ಪಾತ್ರಗಳಾಗಿರ್ಬೋದು, ಈ ಫ್ಯಾಮಿಲಿ ಪೋರ್ಷನ್ಸ್ಗಳಾಗಿರ್ಬೋದು, ಲವ್ ಸ್ಟೋರಿಗಾಗಿರ್ಬೋದು, ಅಂದರೆ ಪ್ರತಿಯೊಂದಕ್ಕೂ ತುಂಬ ಕನೆಕ್ಟ್ ಆಗ್ತಾ ಇರೋದು ಜನ. ಆಮೇಲೆ ನನಗೆ ಬಂದಿದ್ದು ತುಂಬ ಒಳ್ಳೆ ರಿವ್ಯೂ. ಅಂದರೆ ಪಾತ್ರಗಳು ತುಂಬ ಚೆನ್ನಾಗಿದ್ದಾವೆ, ಸಮಾಜದಲ್ಲಿ ಇರುವಂಥ ಪಾತ್ರಗಳನ್ನೇ ತುಂಬ ಚೆನ್ನಾಗಿ ಇದ್ದಾವೆ, ಎಲ್ರಿಗೂ ತುಂಬ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದು ಖುಷಿ ಇದೆ. ಸೊ ಹುಲಿ ವೇಷದ ಬಗ್ಗೆ ಕೂಡ ನೀವು ಕೂಡ ಎಲ್ಲ ಹೇಳಿರಲಿಲ್ಲ, ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹುಲಿ ವೇಷದ? ಅದು ನಿಜವಾಗ್ಲೂ 11 ದಿನದ ಶೂಟಿಂಗ್ ಏನಿತ್ತು, ನಮ್ಮ ಕ್ಲೈಮ್ಯಾಕ್ಸ್ ಇಂದ ತುಂಬ ಬ್ಯೂಟಿಫುಲ್, ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡಿದ್ದೀವಿ. ಆ ಎಫರ್ಟ್ ಎಲ್ಲ ಗೊತ್ತಾಗುತ್ತೆ ನಿಮಗೆ ಕ್ಲೈಮ್ಯಾಕ್ಸ್ ನೋಡಿದಾಗ. ಅಷ್ಟೇ ಒಳ್ಳೆ ರಿವ್ಯೂಸ್ ಕೂಡ ಬಂತು ಕ್ಲೈಮ್ಯಾಕ್ಸಿಗೆ. ಅದು ನನಗೆ ತುಂಬ ಖುಷಿ ಇದೆ. ಅಂದರೆ ಹಾಕಿರೋ ಎಫರ್ಟಿಗೆ ಫಲ ಸಿಕ್ತು ಅಂತ. ಸೊ ಪ್ರೀಮಿಯರ್ ಶೋ ಆಯಿತು ಮೊನ್ನೆ, ಅಲ್ಲಿ ನಿಮ್ಗೆ ಬಂದು ಖುದ್ದಾಗಿ ಯಾರು ಏನು ಹೇಳಿದ್ರು ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೋದು? ಇಲ್ಲ, ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಅಂದರೆ ನಂದು ಸಣ್ಣ ಪಾತ್ರ ಆಗಿದ್ರು. ಒಂದು 2 ಸೀನ್ಗಳಲ್ಲೇ ಒಂದು ಮೈಂಡ್ ಸೆಟ್ ಓಪನ್ ಮಾಡುವಂಥ ಒಂದು ಬೇರೆ ದೃಷ್ಟಿಕೋನ ಕೊಡುವಂಥ ಒಂದು ಪಾತ್ರ ಆಗಿತ್ತು. ಅದ್ರ ಬಗ್ಗೆ ತುಂಬ ಇಷ್ಟಪಟ್ಟಿದ್ದಾರೆ. ಆಮೇಲೆ ಆ ಹೆಸರಿಂದನೇ ಕರಿತಾ ಇದ್ದಾರೆ ಚಕ್ಲಿ ಅಂತ. ಸೊ ತುಂಬ ಮಜಾ ಮಾಡ್ತೀರಾ, ಕ್ಯಾರೆಕ್ಟರ್ನ ತುಂಬ ಇಷ್ಟಪಡ್ತೀರಾ ಅನ್ನೋದು ನಂಬಿಕೆ ಇದೆ. ಸಿನಿಮಾ ರಿಲೀಸ್ ಆಗಿದೆ ಸರ್, ಇನ್ನೂ ನೋಡಿದ್ದವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಪ್ರೇಕ್ಷಕರಿಗೆ? ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಸಿನಿಮಾ. ನಮ್ಮೆಲ್ಲ ಮಿಡಲ್ ಕ್ಲಾಸ್ ಜನನ ರೆಪ್ರೆಸೆಂಟ್ ಮಾಡೋಂಥ ಒಂದು ಸಿನಿಮಾ. ಕೋಟಿಯನ್ನ ಹೆಸರಿಗೆ, ಕೋಟಿಯನ್ನು ನಮ್ಮ ಅಣ್ಣ ಮಾಡಿರೋಂಥ ಒಂದು ಪಾತ್ರ, ಧನಂಜಯ ಅಣ್ಣ ಮಾಡಿರೋ ಪಾತ್ರಕ್ಕೆ, ಕೋಟಿ ಮಾಡಬೇಕು ಅನ್ನೋ ಒಂದು ಆಸೆಗೆ, ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿ ಕನೆಕ್ಟ್ ಮಾಡಿರೋಂಥ ಒಂದು ಸಿನಿಮಾ. ದಯವಿಟ್ಟು ಬಂದು ನೋಡಿ, ನಿಜವಾಗ್ಲೂ ತುಂಬ ಇಷ್ಟಪಡ್ತೀರಾ ಅನ್ನೋ ನಂಬಿಕೆ ಇದೆ.